ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಜಾತ್ರಾ ಮಹೋತ್ಸವ ಅಂಗವಾಗಿ ನಮ್ಮೂರಲ್ಲಿ ಎಲ್ಲ ರೀತಿಯ ಒಂದು ಗೊಂಬೆಗಳನ್ನ ಕರೆಸಲಾಗಿದೆ. ಹಾಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಅನ್ನ, ತಿಳಿ ಸಾರು, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಏನೇನ್ ಬೇಕು ವಡೆ ಪಡೆ ಎಲ್ಲಾನು ನಿಮ್ಮನೇಲೆ ಮಾಡ್ಕೊಂಡು ಉಣ್ಕೊಂಡು ಕೈ ತೊಳ್ಕೊಂಡು ಜಾತ್ರೆ ಬರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಏನೋ ಯಾವ್ದೋ ಮಗು ಕಳ್ಕೊಂಡ್ಬಿಟ್ಟೈತ್ರಿ, ಯಾರ್ದಂತೇಳಿ ಅನೌನ್ಸ್ಮೆಂಟ್ ಮಾಡ್ರಿ. ನೋಡಿ, ಇಲ್ಲೊಂದು ಚಿಕ್ಕ ಗಂಡು ಮಗು ತಪ್ಪಿಸ್ಕೊಂಡ್ಬಿಟ್ಟಿದೆ. ತಂದೆ ತಾಯಿ ಯಾವ ಪದಲ್ಲಿದ್ರು ಅಲ್ಲಲ್ಲ ಯಾವ್ದೇ ಗುಡಿಲಿದ್ರು ಗಂಟೆ ಹೊಡೆದ್ಬಿಟ್ಟು ದಯವಿಟ್ಟು ಬರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮಗು ಏನೋ ಜಾತ್ರೆಯಲ್ಲಿ ಊಸ್ಬಿಟ್ಬಿಟ್ಟು ಹೋದಂಗ್ ಕೂಸ್ಬಿಟ್ಬಿಟ್ಟು ಹೊರಟಾಗಿದ್ಯಾ? ನಮ್ದ್ರಿ ಮಗು. ನಿಮ್ದೇ ಮಗುನಾ? ನಿಮ್ದೇ ಮಗು ಅಂತ ನಾವ್ ಹೆಂಗ್ ನಂಬೋದು? ನೀವೆಲ್ಲ ಹಿಂಗ್ ಕೇಳ್ತಿರ್ ನಮ್ಗೆ ಗೊತ್ತಿತ್ತು. ಅದಕ್ಕೆ 3 ಜನ ಒಂದೇ ಕಲರ್ ಡ್ರೆಸ್ ಹಾಕೊಂಡ್ ಬಂದಿದ್ವಿ. ಎಲ್ಲ ತೋರ್ಸು. ಚಡ್ಡಿ ಕಣ ಹಸುರ್ದು. ಹಸುರು ಕಲರ್ ಚಡ್ಡಿ. ಮಗುದು ನೋಡು. ಇದು ಹಸಿರು ಕಲರ್ ಚಡ್ಡಿನೇ. ಒಂಚೂರು ಈ ಕಡೆ ಬಾ ಮೇಡ. ಅಯ್ಯೋ ಮೆಟ್ಟಾಗ ಹೊಡೆದ್ಬಿಡ್ತೀನಿ. ಕಾಣ್ತಾ ಇಲ್ವಾ? ನಾನು ಸೀರೆನೇ ನೋಡ್ತಾ ಇದ್ದೆ, ನೀ ಏನ್ ಅನ್ಕಂಡೆ? ನಾವು ಅದೇ ಅನ್ಕೊಂಡ್ವಪ್ಪ. ಅಂದಂಗೆ ಈ ಮಗು ಯಾರ್ದು? ಇದು ಮಗು ಅಲ್ಲ, ಇವನಿಗೆ 3 ಮಗು ಇದೆ. ದೇವ್ರೇ, ಬರೋದ್ ಬಂದಿದ್ದಿ, ಎಲ್ರಿಗೂ ಒಳ್ಳೇದ್ ಮಾಡು ಅಂತ ಕೇಳ್ಕತ್ತೀನಿ ತಂದೆ, ಕೇಳ್ಕತ್ತೀನಿ ಕಣಪ್ಪ. ಬಹಳ ಖುಷಿ ಆಯ್ತು. ಆಂಜನೇಯ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ನನ್ನ ಹುಡುಗಿ ಹೆಂಗಳು ನೋಡು. ಚಿನ್ನು, ಆ ಕಡೆ ಹೋಗ್ಬೇಡ ಕಣಮ್ಮ. ಅಲ್ಲಿ ಗುಡ್ಡೆ ಮಾಂಸ ಮಾರ್ತಾ ಇದಾರೆ. ಯಾವ್ದೋ ಮಾಂಸ ಬಂತು ಅಂತ 2 kg ತುಂಬ್ಕೊ ಹೋಗ್ಬಿಡ್ತಾರೆ. ಮಾವ, ಅಲ್ಲೂ ನೀನ್ ಆ ಕಡೆ ಹೋಗ್ಬೇಡ. ಯಾಕೆ ಚಿನ್ನು? ಅಲ್ಲಿ ಧನಸ್ ಅಂತ ನಡೀತಿದೆ. ಯಾವ್ದೋ ದನ ಕರು ಬಂತ ಅಂತ ನಿನ್ನ ಹಿಡ್ಕೊಂಡ್ ಕೊಟ್ಕೆಗೆ ಹಾಕ್ಬಿಡ್ತಾರೆ. ಬಂತು, ಏರ್ ಬರ್ತೈತೆ, ಬಾಳೆಹಣ್ಣೆ ಎಸ್ಬಿಟ್ಟು ಗಟ್ಟಿಯಾಗಿ ಬೇಡ್ಕೋ. ಏನಂತ? ಅಪ್ಪಣ್ಣನ ಟೀಮ್ ಈ ವಾರ ಮನೆಗೆ ಹೋಗ್ಲಿ ಅಂತ. ಹಂಗೆಲ್ಲ ಮಾಡ್ಗಿರ್ಬಿಟ್ಟು ಅವ್ನು ಹೋಗಿ ಹೇಳೇ ಬಿಡ್ತಾನೆ. ಹಂಗ್ ಮಾಡ್ಬಿಡ, ನಮ್ಮಿಬ್ಬರು ಸಂಬಂಧ ಗಟ್ಟಿಯಾಗಿರ್ಲಿ ಅಂತ ಬೇಡ್ಕೊ. ಆಯ್ತಾ? ಯಾವ ನಾನು ಬದ್ನೆಕಾಯಿ ಎಲ್ಲಿ ಕಟ್ಟಿರೋನು? ಐಸ್ ತಿಂತ ಚಿನ್ನೋ? ಛೀ, ನನಗ್ ಬೇಡ. ನಂಗ್ ಬೇಕು. ತಗೋ. ಹೆಂಗಿದೆ ಮೈಗೆ? ಚಳಿ ಆಗ್ತೈತೆ, ಬಿಸಿ ಮಾಡ್ತೀಯಾ? ಅಲ್ಲಿ ದೋಸೆ ತವ ಇದೆ, ಹೋಗಿ ಕೂತ್ಕೋ.
ಏನ ಬಿಟ್ರೆ ಬೇಜಾನ್ ಮಾತಾಡ್ತಾ ಇದ್ಯಾ? ಏ ನಿಮ್ಗೆಲ್ಲ ಹಿಂಗಲ್ಲ ಕಣ್ರು, ನಮ್ ಮಾವ ಬಂದ್ರೆ ಒಬ್ಬೊಬ್ರಿಗೂ ಐತೆ ಕಣ್ರು. ಮಾವ ಏನೇ 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 ಅವನು ತೇರ್ ಮೇಲೆ ಬಾಳೆ ನೆಸಿ ಅಂದ್ರೆ ನನ್ ಮೇಲೆ ಎಸಿತವನೆ. ಅಯ್ಯೋ ನಿನ್ನೆ ತೇರು ಅನ್ಕೊಂಡು ಎಸ್ಬಿಟ್ಟು ಅನ್ಕಣೆ. ಏನ್ರ ಜಾತ್ರೆಯಲ್ಲಿ ನಿಮ್ದಲೆ ಹಿಂಗೆ ಮಾಡ್ತಾರೆ ತೇರ್ ಎಳಿಸ್ತಾರೆ, ಗೆಸ್ಟ್ಗಳೆಲ್ಲ ಕಾಯ್ತವ್ರೆ. ತೇರು ಎಳಿಸ್ತೀವಿ. ತೇರ್ ಎಳ್ಸದ ಹಾ. ನಮ್ಮೂರು ನಮ್ ಜಾತ್ರೆ, ನಾವೇ ತೇರ್ ಎಳಿಬೇಕು. ತೋಲಂಡಿ ನಿನ್ ಕೈಲಿ ಯಾವನ ತೇರು ಎಳಿಸ್ತಾನೆ? ತೇರ್ನ ಯಾವತ್ತಿದ್ರು ಜೀ ಕನ್ನಡದ ಒಬ್ರು ದೊಡ್ಡ ಗುರುಗಳೇ ಬಂದು ತೇರು ಎಳಿಬೇಕು, ಇಲ್ಲಾಂದ್ರೆ ತೇರು ಅದಂಗ ಮುಂದಕ್ಕೆ ಹೋಗುತ್ತೆ. ಯಾರ ಯಾರ ಲೋಡು ಸೂಪರ್ ಮಗ. ಓಕೆ ಓಕೆ ಓಕೆ. ಬಜರಂಗ್ ಬಲಿಗೆ. ಕಾಮಿಡಿ ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು ಪ್ರೀಮಿಯರ್ ಲೀಗ್. ಹಬ್ಬದೂಟ ಒಬ್ಬಟ್ಟೂಟ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟ. ಯಾವಾಗಲೂ ಜಗ್ಗೇಶ್ ಸರ್ ಹೇಳ್ತಾರೆ ಕುಟುಂಬ ಕೂಡು ಕುಟುಂಬ ಅಂತ ಹೇಳಿ. ಕೂಡು ಕುಟುಂಬ ಅಂದರೆ ಒಟ್ಟಿಗೆ ಕೂತ್ಕೊಂಡು ಉಂಬೋದು, ಅಂದರೆ ಒಟ್ಟಿಗೆ ಕೂತ್ಕೊಂಡು ತಿನ್ನೋದೇ ಕೂಡು ಕುಟುಂಬ. ಜೊತೆಗೆ ನನಗೆ ಪರ್ಸ್ನಲಿ ಒಂದು ವಾರದಿಂದ ಬಾಳೆಲೆ ಊಟ ಮಾಡಬೇಕು ಅಂತ ಆಸೆ ಪಡ್ತಿದ್ದೆ. ಇಲ್ಲಿ ಬಂದು ನೋಡಿದೆ ಇವತ್ತು ಬಾಳೆಲೆ ಊಟ ಅಂತ ಹೇಳಿದ್ರು, ಸಂತೃಪ್ತಿ ಆಯಿತು. ಡಿಫ್ರೆಂಟಾಗಿ ಹೇಳಬೇಕು ಅಂದರೆ ಎಲ್ಲರೂ ಎಲ್ಲೆಲ್ಲಿ ಒಂದು ಐಟಮ್ ಇರ್ಬೋದು, ಆದರೆ ಈ ಐಟಮ್ ನನ್ನ ಎಲ್ಲೆಲ್ಲಿ ಮಾತ್ರ ಸಪ್ರೇಟ್ ತರಿಸ್ಕೊಂಡಿದ್ದೀನಿ. ಲೆಗ್ ಪೀಸ್ ಅನ್ಕೊಬೇಡ್ರಪ್ಪ, ಬಾಳೆಕಾಯಿ ಬಜ್ಜಿ. ನೋಡಿ ZTV ಇವತ್ತೆಷ್ಟು ಜನ ಕಲಾವಿದರು, ತಂತ್ರಜ್ಞ, ಆ್ಯಕ್ಟ್ ಮಾಡೋರು 50 ಜನ ಇರ್ಬೋದು, ಬಟ್ ಊಟ ಬಡಿಸೋರು, ಕ್ಯಾಮ್ರಾಮ್ಯಾನು, ಟೆಕ್ನಿಷಿಯನ್ಸು, ಎಡಿಟ್ ಮಾಡೋರು, ಇವ್ರನ್ನೆಲ್ಲ ನೋಡಿದ್ರೆ 100 ಜನ ಇದ್ದಾರೆ. ನೋಡಿದ್ರೆ ಸಾಗರ ಥರ ಇದ್ದಾರೆ. ಅಷ್ಟು ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಸೊ ಈ ಸಿಸ್ಟಮ್ ನಮಗೆ ತುಂಬ ಇಷ್ಟ. ಇವತ್ತು ನಮ್ಮ ಜಗ್ಗಣ್ಣನ ಆಸೆಯಂತೆ ನಾವೆಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಈ ಒಂದು ಬಾಳೆ ಎಲೆ ಊಟ ಮಾಡ್ತಿರೋದು ಬಹಳ ಖುಷಿಯಾಗಿದೆ. ಥ್ಯಾಂಕ್ ಯು ಸರ್. ನಾವು ಕೈ ತುತ್ತು ಕೇಳಿದ್ವಿ, ನೀವು ಬಾಯಿ ತುತ್ತೇ ಕೊಟ್ಟಿದ್ದೀರಾ. ತುಂಬ ತುಂಬ ಥ್ಯಾಂಕ್ಸ್. ವಿ ಫೀಲ್ ಬ್ಲೆಸ್ಡ್, ರಿಯಲಿ ಬ್ಲೆಸ್ಡ್. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ನಮ್ಮ ಎಲ್ಲ ವೀಕ್ಷಕರಿಗೆ ನಾನು ಕೇಳ್ಕೊಳ್ಳೋದೊಂದೇ, ಈ ಥರ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ, ಇದರ ಮಹತ್ವನೇ ಬೇರೆ. ಥ್ಯಾಂಕ್ ಯು ಸೋ ಮಚ್.